ಏನು ಹೇಳುತ್ತೆ? ಏನು? ನೀವು ಹಾವುಗಳನ್ನು ಚೇಳುಗಳನ್ನು ವೈರಿಯ ಎಂಥ ಬಲ? ಸಮಸ್ತ ಬಲ. ಸಮಸ್ತ ಅಂದ್ರೆ ಎಲ್ಲ ಬಲವನ್ನು ತೊಳೆಯುವ ಅಧಿಕಾರವನ್ನು ನಮಗೆ ಏನು ಮಾಡಿದ್ದಾನೆ? ದೇವರು ಕೊಟ್ಟಿದ್ದಾನೆ. ಆಮೇನ್. ದೇವ್ರಿಗೆ ಏನು ಮಾಡಿದ್ದಾನೆ? ನಮ್ಗೆ ಎಲ್ಲ ಅಧಿಕಾರವನ್ನು ನಮ್ಗೆ ಏನು ಮಾಡಿದ್ದಾನೆ? ಕೊಟ್ಟಿದ್ದಾನೆ. ಆಮೇನ್. ಅಷ್ಟೇ ಅಲ್ಲದೆ ನೋಡಿ, ಕೇಳಿಸ್ಕೊಳ್ಳಿ, ಸೈತಾನನು ಎಲ್ಲ ಬರ್ತಾನೆ. ಅವನು ಹಿಂದ್ಗಡೆ ಡೋರಿಂದ ಬರ್ತಾನೆ. ಮುಂದ್ಗಡೆ ಡೋರಿಂದ ಬರೋಕ್ಕೆ ಅವನಿಲ್ಲ. ಮುಂದ್ಗಡೆ ಡೋರಿಂದ ಬರೋರು ಯಾರು? ಬಾಗಿಲಿಂದ ಬರೋರು ಯಾರು? ಯಜಮಾನ್ರು. ಈಸ್ ದ ಓನರ್ ಹೂ ಕಮ್ಸ್ ಫ್ರಮ್ ದಿ ಫ್ರಂಟ್ ಡೋರ್. ಡೆವಿಲ್ ಕಮ್ಸ್ ಹೌ? ಹೀ ಈಸ್ ಅ ಥೀಫ್. ಹೀ ಬ್ರೇಕ್ಸ್ ಓಪನ್ ಬ್ಯಾಕ್ ಡೋರ್. ಆಮೇಲೆ ಒಂದು ಕಡೆ ಬೆಂಗಳೂರಲ್ಲೋ ಎಲ್ಲೋ ಏನು ಮಾಡಿದ್ದಾರೆ ಅವರು? ದೇವಸ್ಥಾನ, ಯಾವುದೋ ದೇವಸ್ಥಾನದಲ್ಲೇ ಏನೋ ಅಂತೆ ಏನು ಮಾಡಿದ್ದಾರೆ, ಮನೆ ಇರ್ಬೋದು, ಮೋಸ್ಟ್ಲಿ ಮನೇನೋ ಮನೆ ಇರ್ಬೋದು. ಏನು ಮಾಡಿದ್ದಾರೆ ಅವರು? ಮೇಲ್ಗಡೆಯಿಂದ ಶೀಟ್ಗಳನ್ನು ತೆಗೆದು ಒಳಗಡೆ ಇಳಿದಿದ್ದಾರೆ. ಆಯಿತಾ? ಅವರು ಇಬ್ಬರು ಕುಡಿದಿದ್ದಾರೆ. ಅವ್ರು ಇಬ್ಬರು 3 ಜನ ಕುಡಿದಿದ್ದಾರೆ. ಕಳ್ತನ ಮಾಡಿ ಇಳಿದು ಬಂದುಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಬಂದುಬಿಟ್ಟಿದ್ದಾರೆ. ಒಬ್ಬನು ಕಳ್ತನ ಮಾಡೋಕ್ಕೆ ಬಂದಾನೆ. ಅಷ್ಟಲ್ಲಿ ಜನ ಏನೋ ಎಚ್ಚರಿಕೆ ಆಗಿಬಿಟ್ಟಿದ್ದಾರೆ. ಅವನು ಇಬ್ಬರು ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ಇನ್ನೊಬ್ಬ ಏನು ಮಾಡಿದ್ದಾನೆ? ಅವ್ನು ಕುಡಿದಿರೋ ಇದು ಮತ್ತಿಗೆ ಎದ್ದೋಗೋಕ್ಕಾಗಿಲ್ಲ. ಯಾಕೆ ಅಂದರೆ ಎಲ್ಲೇ ಸತ್ತೋಗೋದು ಅವನು. ಮೇಲೆ ಹತ್ಬೇಕಲ್ಲ, ಎಲ್ಲಿ ಟೆರೇಸ್ ಹತ್ಬೇಕಲ್ಲ, ಶೀಟ್ ತೆಗೆದು ಬಂದಿರೋದಲ್ಲ ಅವರು. ಅದು ಹತ್ತು ಹೋಗ್ಬೇಕೆಲ್ಲ ಹತ್ತೋಗೋದು ಸಿಗಾಕೊಂಡಿದ್ದಲ್ಲ ಅಷ್ಟೇ. ಪೊಲೀಸ್ ಜನ ಎಲ್ಲ ಬಂದವರು. ಅವನು ಆರಾಮಾಗಿ ಕುತ್ಕೊಂಡಿದ್ದಂತ ಎದ್ದಳಕ್ಕಾಗ್ದಲ್ಲಿ ಕುಡಿದ್ಬಿಟ್ಟು. ಹಾಗೆ ಸೈತಾನನು ಏನಂತ? ಕಳ್ಳ ಅವನು. ಆಮೇನ್. ಹೀ ಈಸ್ ನಾಟ್ ದಿ ಓನರ್. ಅವನು ಯಜಮಾನ ಅಲ್ಲ. ಯಜಮಾನ ಯಾರು? ನಾವು ಈ ಭೂಮಿಗೆ ನಾವೇ ಯಜಮಾನರು. ಆಮೇನ್. ದೇವರು ಯಾರಿಗೆ ಕೊಟ್ಟಿದ್ದು ಯಜಮಾನಕ್ಕೆ? ಏನು ಭೂಮಿ ಮೇಲೆ? ಆದಾಮನಿಗೆ. ಏನಂತ ಹೇಳ್ದ? ಆದಾಮನೇ ಈ ತೋಟವನ್ನು ಗಾರ್ಡ್ ಇಟ್, ಟೆಂಡ್ ಇಟ್ ಆ್ಯಂಡ್ ಕೀಪ್ ಇಟ್ ಅಂತ ಹೇಳ್ತಾನೆ ಆದಾಮನಿಗೆ. ಈ ತೋಟವನ್ನು ವ್ಯವಸಾಯ ಮಾಡಿ ಏನು ಮಾಡ್ಕೋ? ಕಾಪಾಡ್ಕೋ. ಅರ್ಥ ಮಾಡ್ಕೊಳ್ಳಿ. ವ್ಯವಸಾಯ ಮಾಡೋದಂದ್ರೆ ಕೇಳಿಸ್ಕೊಳ್ಳಿ, ಒಂದು ವ್ಯವಸಾಯ ಮಾಡೋದ್ರೆ ಬರೀ ವ್ಯವಸಾಯ ಮಾಡೋಕ್ಕಾಗತ್ತಾ? ಬರೀ ಸುಮ್ಮನೆ ವ್ಯವಸಾಯ ಮಾಡೋಕ್ಕಾಗತ್ತಾ? ವ್ಯವಸಾಯ ಮಾಡಬೇಕಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನು ಬೆಳೆ ಹಾಕಬೇಕು, ಏನು ಗೊಬ್ಬರ ಹಾಕಬೇಕು, ಅದನ್ನು ಹಾಕಬೇಕು. ಆಮೇಲೆ ಇವಾಗ ಕೇಳಿಸ್ಕೊಳ್ಳಿ, ಯಾವಾಗ ಈ ಲೋಕ ಸೈತಾನನ ಕೈಯಲ್ಲಿ ಬಿತ್ತೋ ಅದಾದಮೇಲೆ ಭೂಮಿ ಕೂಡ ಶಾಪಗ್ರಸ್ತವಾಗಿದೆ. ಅರ್ಥ ಮಾಡ್ಕೊಳ್ಳಿ. ನೀವು ಏದೇನು ತೋಟದಲ್ಲಿ ಏನೆಲ್ಲ ಬೆಳೀತಿದೋ ಈಗೆಲ್ಲ ಬೆಳೆಯೋಕ್ಕಾಗ್ತಿಲ್ಲ. ಯಾಕೆ ಬೆಳೆಯೋಕ್ಕಾಗ್ತಿಲ್ಲ ಅಂದರೆ ಈ ಭೂಮಿ ಏನಾಗಿದೆ? ಶಾಪವಾಗಿದೆ. ಆಮೇಲೆ ದಿ ಲ್ಯಾಂಡ್ ಈಸ್ ಕರ್ಸ್ಡ್ ಬಿಕಾಸ್ ಆಫ್ ಯು ಅಂತ ಹೇಳ್ತಾನೆ ಆದಾಮನಿಗೆ ದೇವರು. ಏನಂತ ಹೇಳ್ತಾನೆ? ದಿ ಲ್ಯಾಂಡ್ ಈಸ್ ಕರ್ಸ್ಡ್ ಬಿಕಾಸ್ ಈ ಭೂಮಿ ಏನಾಗಿದೆ? ನಿನ್ನಿಂದ ಈ ಭೂಮಿ ಏನಾಗಿದೆ? ಶಪಿಸಲ್ಪಟ್ಟಿದೆ. ಈಗ ದೇವರು ಈ ಭೂಮಿಯನ್ನು ಆಶೀರ್ವಾದ ಮಾಡುವುದಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿ ಶಾಪವನ್ನೆಲ್ಲ ಅವನು ಹೊತ್ಕೊಂಡು ನಮ್ಮ ಶಾಪವನ್ನೆಲ್ಲ ಏನು ಮಾಡಿದ್ದಾನೆ? ಯೇಸು ಕ್ರಿಸ್ತನು ತೀರಿಸಿದ್ದಾನೆ. ಈಗ ಭೂಮಿಯನ್ನು ಆಶೀರ್ವಾದ ಮಾಡಿದ್ದಕ್ಕೆ ದೇವರು ಕಾಯ್ತಾನೆ. ಆದಮನು ಏನು ಮಾಡಬೇಕಾಗಿತ್ತು? ಅವನು ವ್ಯವಸಾಯ ಮಾಡಬೇಕಾಗಿತ್ತು. ಆಮೇನ್. ಹಲ್ಲೆಲೂಯಾ. ಏನು ಮಾಡಬೇಕಾಗಿತ್ತು? ಆದಾಮನು ಏನು ಮಾಡಬೇಕಾಗಿತ್ತು? ಅವನು ವ್ಯವಸಾಯ ಮಾಡಬೇಕಾಗಿತ್ತು. ಅದನ್ನು ಕಾಪಾಡ್ಕೋಬೇಕಾಗಿತ್ತು ಅಲ್ವಾ? ಅವನು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡಬೇಕಾಗಿತ್ತು. ಅವನು ಆ ತೋಟವನ್ನು ಸರಿಯಾದ ರೀತಿಯಲ್ಲಿ ವ್ಯವಸಾಯ ಮಾಡಬೇಕಾಗಿತ್ತು. ಅವನು ಮಾಡ್ದಲ್ಲೇ ಅದು ಮಾಡಲಿಲ್ಲ. ಆಮೇನ್. ಎರಡನೇದೇನು ಮಾಡ್ದ? ಅದನ್ನು ಕಾಪಾಡ್ಕೋಬೇಕು. ಏನು ಮಾಡಬೇಕು? ಕಳ್ಳರು ಏನು ಮಾಡ್ತಾರೆ? ಈಗ ನಾವು ಹೊಲದಲ್ಲಿ ಬೀಜ ಹಾಕಿ ಬಂದ್ಬಿಟ್ಟು ಏನಾಗತ್ತೆ? ಏನು ಮಾಡ್ತಾರೆ? ಪ್ರಾಣಿಗಳು, ಹಸುಗಳು, ಮೇಕೆಗಳು, ಕುರಿಗಳು, ಅದು ಯಾವುದು ಬೇಡ, ಯಾವುದೊಂದು ಕಾಡು ಪಕ್ಕದಲ್ಲಿ ಏನಾದ್ರು ಪ್ರಾಣಿಗಳಿದ್ರೆ ಏನು ಮಾಡ್ತವೆ? ನವಿಲುಗಳು, ಜಿಂಕೆಗಳು, ಆಮೇಲೆ ಕೋತಿಗಳು ಎಲ್ಲ ಏನು ಮಾಡ್ತವೆ? ಮುರಿದಾಕ್ತವೆ, ಹಾಳು ಮಾಡ್ತವೆ, ತಿಂದುಬಿಡ್ತವೆ. ನಷ್ಟ ಆಯಿತಾ? ಏನು ಮಾಡಬೇಕು? ಗಾರ್ಡ್ ಮಾಡಬೇಕಂತ. ಗಾರ್ಡ್ ಇಟ್ ಆ್ಯಂಡ್ ಕೀಪ್ ಇಟ್. ಆಮೇನ್. ಅದನ್ನು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಯಾರು ಪ್ರೊಟೆಕ್ಷನ್ ಮಾಡಬೇಕು? ನಾವು ಪ್ರೊಟೆಕ್ಷನ್ ಮಾಡಬೇಕು. ಹಲ್ಲೆಲೂಯಾ. ಅದನ್ನು ಯಾರು ಪ್ರೊಟೆಕ್ಷನ್ ಮಾಡಬೇಕಂತ? ನಾವು ಪ್ರೊಟೆಕ್ಷನ್ ಮಾಡಬೇಕು. ಆಮೇನ್. ಅದಕ್ಕೆ ಇನ್ನೊಂದು ವಚನ ಓದೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. 17:3. ಲೂಕ್ 17:3. ನೀವು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿರಿ. ನಿನ್ನ ಸಹೋದರನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದರೆ ಅವನನ್ನು ಗದರಿಸು, ಮತ್ತು ಅವನು ಮನಸಾಂತರ ಪಟ್ಟರೆ ಅವನನ್ನು ಕ್ಷಮಿಸು. ಮತ್ತು ಅವನು ಒಂದು ದಿನದಲ್ಲಿ, ಎಷ್ಟು ದಿನದಲ್ಲಿ? ಒಂದು ದಿನದಲ್ಲಿ 7 ಸಾರಿ ನಿನಗೆ ವಿರೋಧವಾಗಿ ತಪ್ಪು ಮಾಡಿದರೆ ಅದೇ ದಿನದಲ್ಲಿ 7 ಸಾರಿ ನಿನ್ನ ಕಡೆಗೆ ತಿರುಗಿಕೊಂಡು ನಾನು ಮನಸಾಂತರ ಪಡುತ್ತೇನೆ ಎಂದು ಹೇಳಿದರೆ ನೀನು ಅವನನ್ನು ಕ್ಷಮಿಸಬೇಕು ಅಂದನು. ಆಮೇನ್. ಹಲ್ಲೆಲೂಯಾ. ನೋಡಿ, ನಾವು ಹ್ಯೂಮನ್ ರೇಸ್ ಹೆಂಗೆ ಅಂದರೆ, ಯಾರಾದರೂ ನಮಗೆ ವಿರುದ್ಧವಾಗಿ ಏನಾದರೂ ತಪ್ಪು ಮಾಡಿಬಿಟ್ರೆ ನಾವೇನು ಮಾಡಲ್ಲ? ಕ್ಷಮಿಸೋದೇ ಇಲ್ಲ. ಸಾಯೋ ತನಕ ಕ್ಷಮಿಸಲ್ಲ. ಬೇಕಾರೆ ಹಂಗೇ ಇಟ್ಕೊಂಡ್ಬಿಟ್ಟು ಬೀಜ ಅದು. ಏನು ಬೀಜ? ವಿಷದ ಬೀಜ ಅದು. ಹಲ್ಲೆಲೂಯಾ. ಯಾವ ಬೀಜ? ಏನೇನು ಬಿತ್ತುತ್ತೀಯೋ ಅದನ್ನೇ ಕುಯ್ತೀವಿ. ಕರೆಕ್ಟಾ? ಈಗ ಯಾರು ನೋಡಿ, ಈ ಒಂದು ಅಧ್ಯಾಯದ ಏನು ಕಲಿಬೇಕಂದ್ರೆ ಫರ್ಗಿವ್ನೆಸ್ ಅಂದರೆ, ಒಂದು ದಿವಸದಲ್ಲಿ ನಿನ್ನ ವಿರೋಧವಾಗಿ ಒಬ್ಬ ಮನುಷ್ಯ ತಪ್ಪು ಮಾಡಿದರೆ
ಅವನು 7 ಸಲ ತಪ್ಪು ಮಾಡಿದರೆ 7 ಸಲ ಮನಸ್ಸಾಂತರ ಪಟ್ಟರೆ 7 ಸಲ ಕ್ಷಮಿಸ್ಬೇಕಂತೆ. ಹಲ್ಲೆಲೂಯಾ. ಏನು ಮಾಡಬೇಕು? 7 ಸಲ ಏನು ಮಾಡಬೇಕು? ಅಲ್ಲ, ಮನಸ್ಸಾಂತರ ಅದು ತಪ್ಪಾಯ್ತು ಅಂತ ಹೇಳ್ತಾರಲ್ಲ ಅಲ್ಲಿ. ಒಂದು ಮಾತು ಕೇಳಿಸ್ಕೊಂಡು, ಈಗ ಒಬ್ಬ ಮನುಷ್ಯ ನನ್ನ ತಪ್ಪಾಯ್ತು ಅಂತ ಕೇಳ್ತಾನೆ. ಆಮೇಲೆ ನನ್ನ ತಪ್ಪಾಯಿತು ಅಂತ ಬಂದು ಕೇಳಿದಾಗ, ಮನಸ್ಸಾಂತರ ಪಟ್ಟು ತಪ್ಪಾಯ್ತು ಅಂತ ಕೇಳಿದಾಗ ಕ್ಷಮಿಸಬೇಕು. ಆಮೇಲೆ ಮತ್ತೆ ತಪ್ಪು ಮಾಡ್ತಾನೆ. ಎಷ್ಟು ದಿವಸ? ಒಂದು ದಿವಸದಲ್ಲಿ ಎಷ್ಟು ಸಲ? 7 ಸಲ. ಒಂದು ಅವನ ಜೀವನ ಪರ್ಯಂತ ಒಂದು ದಿವಸ ಅಲ್ಲ. ಹಲ್ಲೆಲೂಯಾ. ಜೀವನ ಪರ್ಯಂತ ಒಂದು ದಿವಸ ಅಲ್ಲ. ಎಷ್ಟು ದಿವಸ? ಒಂದು ದಿವಸಕ್ಕೆ ಎಷ್ಟು ಸಲ? 7 ಸಲ. ಒಂದೇ ದಿವಸದಲ್ಲಿ 7 ಸಲ ತಪ್ಪು ಮಾಡಿ 7 ಸಲ ನಾನು ತಪ್ಪಾಯ್ತು, ನಾನು ಸಾರಿ ಅಂತ ಕೇಳಿದ್ರೆ 7 ಸಲನೂ ಕ್ಷಮಿಸುವಂತಹ ಒಂದು ಮನಸ್ಸು ದೇವರು ನಮಗೆ ಯೇಸುವಿನ ನಾಮದಲ್ಲಿ ಕೊಟ್ಟಿದ್ದಾನಂತೆ. ಹಲ್ಲೆಲೂಯಾ. ಅದು ಈ ಬೈಬಲ್ಗೆ ಹೇಳಿದೇನು, ಮನಸ್ಸಾಂತರ ಪಟ್ಟರೆ. ಅದು ಪಡಲಿಲ್ಲ ಅಂದರೆ ಅವರ ಶಾಪ ಅವ್ರ ಮೇಲೆ ಇರಲಿ, ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಹಲ್ಲೆಲೂಯಾ. ಆದರೆ ಅದಕ್ಕೆ ಬೈಬಲ್ ಏನಿದೆ ಗೊತ್ತಾ? ಕೇಳಿಸ್ಕೊಳ್ಳಿ, ಇದು ಕೇಳಿ. ಇಲ್ಲೇನಿದೆ ಗೊತ್ತಾ? ಕರ್ತನ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಹೇಳ್ತಾರೆ ಶಿಷ್ಯಂದರು. ಯಾಕೆ ಅಂದರೆ ನಮ್ಮ ಹೃದಯದಲ್ಲಿರುವಂತಹ ಏನು ಕ್ಷಮಿಸಲಾರ್ದಂತಹ ಮನಸ್ಸು ನಮ್ಮಿಂದ ಹೃದಯದಿಂದ ಕಿತ್ತು ಹೋಗ್ಬೇಕಂತ ಯೇಸುವಿನ ನಾಮದಲ್ಲಿ. ಆಮೇಲೆ ತುಂಬ ಸಲ ನಮ್ಮ ಹೃದಯದಲ್ಲಿ ಕ್ಷಮಿಸಲಾರ್ದಂಥ ಮನಸ್ಸಿದೆ. ಎಂಥ ಮನಸ್ಸು? ಅವರ್ ಹಾರ್ಟ್ ಈಸ್ ಫುಲ್ಲಿ ಫಿಲ್ಡ್ ವಿತ್ ದಿ ಅನ್ಫರ್ಗಿವ್ನೆಸ್. ಏನು ಅನ್ಫರ್ಗಿವ್ನೆಸ್ ಅಂದ್ರೆ ನಾವು ಕ್ಷಮಿಸಲ್ಲ ಮನುಷ್ಯರು, ನಾವು ಹ್ಯೂಮನ್ ಬೀಯಿಂಗ್. ಎಂಥ ಮನುಷ್ಯರು? ಅಡಮೆಂಟ್ ನಾವಲ್ಲ. ಅಡಮೆಂಟ್ ಯಾರು ಆದಾಮನ ಸ್ವಭಾವದವ್ರು. ನಾವು ಕ್ಷಮಿಸೋದೇ ಇಲ್ಲ ನಮ್ಮ ಮನುಷ್ಯರು. ಹಲ್ಲೆಲೂಯಾ. ನಾವು ಕ್ಷಮಿಸೋದೇ ಇಲ್ಲ. ಅದಕ್ಕೆ ಏನು ಹೇಳ್ತಾನೆ? ಇಂತಹ ಏನು ಕ್ಷಮಿಸಲಾರ್ದಂಥ ಮನಸ್ಸು ನನ್ನ ಹೃದಯದಿಂದ ಕಿತ್ತು ಹೋಗಲ್ಪಡಲಿ ಎಂಬುದಾಗಿ ಹೇಳ್ಬೇಕಂತ ನಾವು. ಆಮೇಲೆ ನಾವು ಯಾರಿಗಾದ್ರೂ ಕ್ಷಮಿಸುವಂಥ ವಿಷಯಕ್ಕೆ ಬಂದಾಗ ನನ್ನ ಮನಸ್ಸಿನಿಂದ ಏನಾಗಬೇಕು? ಕ್ಷಮಿಸಲ್ಪಡಲಿ. ಆಮೇಲೆ ಏಸಪ್ಪ ಕ್ಷಮಿಸುವಂತಂದರೆ ನಾವು ಯಾರು ಕ್ಷಮಿಸದಲ್ಲಿರೋಕ್ಕೆ? ಹಲ್ಲೆಲೂಯಾ. 7 ಸಲ ತಪ್ಪು ಮಾಡಿದ್ರು, 7 ಸಲ ಕ್ಷಮೆ ಕೇಳಿದ್ರು, ಮನಸ್ಸಾಂತರ ಹೊಂದಬೇಕು. ಒಂದು ಬೈಬಲ್ ಇಲ್ಲ ಅಂತ ಮಾನಸಾಂತರ ಹೊಂದಬೇಕು. ನಾನು ಕ್ಷಮಿಸು ಅಂತ ಕೇಳಬೇಕು, ಮಾನಸಾಂತರ ಹೊಂದಲೇ ಕ್ಷಮಿಸು ಅಂತ ಕೇಳ್ದಲ್ಲ ಕ್ಷಮಿಸೋಕ್ಕೆ ನಾವ್ಯಾರು? ಏಸಪ್ಪ ಹತ್ರ ಹೋಗ್ಬಿಟ್ಟು ಅಪ್ಪ ನಾನು ತಪ್ಪಾಯ್ತು ಅಂದರೆ ಕ್ಷಮಿಸ್ತಾನೆ. ನಾನು ಪಾಪ ಮಾಡಿಬಿಟ್ಟು ನಾವು ಹಂಗೆ ಇದ್ರೆ ಏನು ಮಾಡ್ತಾನೆ? ಕ್ಷಮಿಸ್ತಾನ? ನಾವು ದೇವರಿಂದ ದೂರ ಹೋಗ್ತೀವಿ. ಸೈತಾನ ಬಂದು ಕಾಯ್ತಾನೆ, ಸೈತಾನ ಬಂದು ಹಿಡ್ಕೊಂತಾನೆ. ಅವಾಗ ಮುಲಾಜಿಲ್ಲ. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ನೀವು ಪಾಪ ಮಾಡಿದರೆ ದೇವರ ಹತ್ರ ಕೇಳಿ, ಕ್ಷಮೆ ಕೇಳಿ, ಆತನು ನೀತಿವಂತನೂ ಆಗಿರೋದ್ರಿಂದ ನಿಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಿಮ್ಮ ಪಾಪಗಳನ್ನು ಏನು ಮಾಡ್ತಾನಂತೆ? ತೊಳೆದು ಶುದ್ಧೀಕರಿಸ್ತಾನೆ ಅಂತ ಬೈಬಲ್. ನಾವು ದೇವ್ರ ಹತ್ರ ತಪ್ಪು ಮಾಡಿದ್ಮೇಲೆ ದೇವ್ರ ಹತ್ರ ಕ್ಷಮೆ ಕೇಳಲಿಲ್ಲ ಅಂದರೆ ದೇವ್ರ ಕ್ಷಮಿಸೋನು ಅಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಅವ್ನು ಬಂದ್ಬಿಟ್ಟು ನಿಮ್ಮಿಂದ ನೀವು ಬಾಲ ಹಿಡ್ಕೊಂಡು ಬರಲ್ಲ ದೇವ್ರು ನಮಗೆ. ಹಲ್ಲೆಲೂಯಾ. ದೇವರೇ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಸ್ವಾಮಿ, ನನಗೆ ಕ್ಷಮಿಸು ಅಂದರೆ ಅವನು ಏನಂತೆ ಒಂದು ಹಾಡಿದೆ. ಏನಂತ? ಒಂದು ಹಾಡು ಬರ್ಕ್ಮನ್ಸ್ ಪಾಸ್ಟ್ ಅವರು ಹಾಡು ಹಾಡಿದೆ. ಎಂತ ಹೇಳ್ತಾರೆ? ಭಿನ್ನಹವ ಕೇಳುವವನೇ ಸಾಂಗಲ್ಲಿ ಇದೆ ಹಾಡು. 2ನೇ ಸ್ಟಾಜ 3ನೇ ಸ್ಟಾಜ. ಏನಂತೆ? ಭಿನ್ನಹವ ಕೇಳುವವನೇ ಎಂಬ ಹಾಡಿನಲ್ಲಿ ಆ ಮಾತಿದೆ. ಏನಂತೆ? ಮನಸ್ಸೋತು ನಮ್ಮನ್ನು ಕ್ಷಮಿಸ್ತಾನಂತ. ಮನಮರುಗಿ. ಏನು ಮರುಗಿ? ಹಲ್ಲೆಲೂಯಾ. ನಾವು ಮಾಡಿದ ತಪ್ಪುಗಳನ್ನು ಅವ್ನು ಇಟ್ಕೊಳ್ಳೋನಲ್ಲ, ಮನ ಮರುಗಿ. ನಾವೇನೇ ತಪ್ಪು ಮಾಡಿದ್ರೆ ಏನು ಮಾಡ್ತಾನೆ ಅವ್ನು? ದೇವ್ರು ಏನು ಮಾಡ್ತಾನೆ? ಮನಕ್ಕೆ ಕರಗಿಸ್ತಾನಂತೆ. ಹಲ್ಲೆಲೂಯಾ. 7 ಸಲ ತಪ್ಪು ಮಾಡ್ಲಿಕ್ಕೆ ಕ್ಷಮಿಸ್ತಾನೆ. ನೋಡಿ, ಅನ್ಫರ್ಗಿವ್ನೆಸ್ ಅನ್ನೋದು ಅದು ಒಂದು ಸೈತಾನನ ಆತ್ಮ. ಯಾರಾದರೂ ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿಬಿಟ್ರೆ ಯಾವಾಗಲೂ ಕ್ಷಮಿಸೋದಲ್ಲ. ವರ್ಷಕ್ಕೆ 7 ಸಲ ಅಲ್ಲ, ತಿಂಗಳಿಗೆ 1 ಸಲ ಅಲ್ಲ, ವಾರಕ್ಕೆ 2 ಸಲ ಅಲ್ಲ, ದಿನಕ್ಕೊಂದು ಸಲ ತಪ್ಪಲ್ಲ. ಒಂದು ದಿವಸದಲ್ಲಿ ಒಬ್ಬ ಮನುಷ್ಯ 7 ಸಲ ತಪ್ಪು ಮಾಡಿದ್ರು ಕ್ಷಮಿಸಬೇಕು. ಆಮೇಲೆ ಅಂತಹ ಫರ್ಗಿವ್ನೆಸ್ ಮಾಡುವಂಥ ಹಾರ್ಟನ್ನು ನಮಗೆ ಕೊಡು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡಬೇಕಂತ. ನನ್ನಲ್ಲಿ ದೇವರೇ ನಾವು ಕ್ಷಮಿಸಲಾರದಂಥ ಹೃದಯ ನನ್ನ ತೆಗೆದುಬಿಡು ಯೇಸುವಿನ ನಾಮದಲ್ಲಿ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಆಮೇಲೆ ಈವನ್ ಪೇತ್ರದಲ್ಲಿ 1ನೇ ಪೇತ್ರನ ಇದರ ಪತ್ರಿಕೆಯಲ್ಲಿ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. 1ನೇ ಪೇತ್ರ 3ನೇ ಅಧ್ಯಾಯ 6ನೇ ವಚನ ಓದಿ. 1ನೇ ಪೇತ್ರ 3ನೇ ಅಧ್ಯಾಯ 6ನೇ ವಚನ ಓದ್ತೀನಿ, ಕೇಳಿಸ್ಕೊಳ್ಳಿ. 1 ಪೀಟರ್ 3ನೇ ಅಧ್ಯಾಯ 6ನೇ ವಚನ ಏನು ಹೇಳ್ತಾ ಅಂದರೆ, ಕೇಳಿಸ್ಕೊಳ್ಳಿ. ಹಾಗೆಯೇ
ಸಾರಾಳು ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ನೀವು ಸಾರಾಳ ಕುಮಾರ್ತೆಯಾಗಿ ಅದು ಮುಂಚೆ 1ನೇ ವಚನದಿಂದ ಓದಿ ಕೇಳಿಸ್ಕೊಳ್ಳಿ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಯಾರಾದರೂ ವಾಕ್ಯಕ್ಕೆ ಅವಿಧೇಯರಾಗಿದ್ದರು ಹೆಂಡತಿಯರ ನಡತೆಯಿಂದ ಕೇಳಿಸ್ಕೊಳ್ಳಿ. ಅಂದರೆ ಗಂಡ ಒಂದು ವೇಳೆ ಯೇಸು ಕ್ರಿಸ್ತನನ್ನು ನಮ್ಮದಲ್ಲಿ ಇರುವಂಥ ಗಂಡ ಇದ್ರೂ ಕೂಡ ಆಮೇಲೆ ಒಳ್ಳೆಯ ನಡತೆ ಇಲ್ಲವಂಥ ಹೆಂಡತಿ ಆಗಿದ್ರೆ ಅವನು ಕೂಡ ಏನಾಗ್ತಾನಂತೆ, ಮನಸಾಂದ್ರ ಹೊಂದಿ ಅವನು ಕೂಡ ಯೇಸು ಕ್ರಿಸ್ತನ ಕಡೆ ಬಂದ್ಬಿಡ್ತಾನಂತೆ. ಅಲ್ಲೆಲೂಯಾ. ಈಗ ನಾವು ತುಂಬ ಸಲ ನಾವು ಪ್ರಪಂಚದಲ್ಲಿ ಕೇಳ್ತೇವೆ, ನನ್ನ ಗಂಡ ಕುಡಿತಾನೆ ಅಂದರೆ ಅವನು ಹೇಳ್ದಂಗೆಲ್ಲ ಕುಡಿತಾನೆ ಇರ್ತಾನೆ ಅವನು. ಅರ್ಥ ಆಯ್ತಾ? ಅದ್ರ ಬದಲಾಗಿ ಏನು ಹೇಳ್ಬೇಕಂತೆ ನೋಡಿ, ಯಾರಾದರೂ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ಅಂದರೆ ಗಂಡಂದಿರು ಅವರು ದೇವರಿಗೆ ನಮ್ಮದಲ್ಲೇ ಇದ್ದು ಅವಿಧೇಯರಾಗಿದ್ದರೂ ಕೂಡ ಹೆಂಡತಿಯರ ನಡತೆಯಿಂದ ವಾಕ್ಯವಿಲ್ಲದೆ ಅವರನ್ನು ಗೆಲ್ಲುವಂತೆ ಆಮೇಲೆ ನಿಮ್ಮ ನಿರ್ಮಲವಾದ ಮತ್ತು ಭಯಭರಿತವಾದ ನಡತೆಯನ್ನು ಅವರು ನೋಡಲಿ.